ಸರಿ ಏನು ಬ್ಯಾಂಕ್ ಅದಲ್ಲ ಅಲ್ಲಿ ನಿಮ್ಮವ್ರು ಇಲ್ಲೇನು ಪ್ರಶ್ನೆ ಮಾಡ್ತಾರೆ. ಒಟ್ಟಿನಲ್ಲಿ ಇದು ತಾರಕ ಕೈಬಿಟ್ಟದ್ರಿ. ಯಾರು ಹಿಂದೆ ಸರಿವು ಲೆಕ್ಕದಾಗಿಲ್ಲ. ಈ ಎಲ್ಲ ಟೀಕಾ ಪ್ರಹಾರಗಳಿಂದ ವಾದ ವಿವಾದದಿಂದ ಪೆಟ್ಟು ಬಿಡೋದು ಯಾರಿಗೆ ಅಂತಂದ್ರೆ ಬಿ ಜೆ ಪಿ. ಎಂಥ ಅವಕಾಶ ಸಿಕ್ಕದ್ರಿ ಬಿ ಜೆ ಪಿಗೆ, ಹೈಕಮಾಂಡ್ಗೆ. ತಾವು ಅಧಿಕಾರದ ಇದ್ಕೊಂಡು ಸರಿಯಾಗಿ ಅಧಿಕಾರ ಮಾಡುತ್ತಾ ಹೋಗ್ತಾ ಇಲ್ಲ. ನಮ್ಮ ಡಿ ಕೆ ಶಿ, ನಮ್ಮ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಸಿದ್ದರಾಮಯ್ಯನವರು ತಿಕ್ಕಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ. ಇದು ದೊಡ್ಡ ಇಶ್ಯೂ ಮಾಡ್ಕೊಂಡು ಲಾಭ ಮಾಡ್ಕೋಬೇಕಾಯ್ತು ಇಷ್ಟೊಳಗೆ. ಆದರೆ ಇವ್ರು ನಾಯಕರು ತಾವು ಬಡದಾಡ್ತಾರೆ. ಹೀಗಾಗಿ ಕಾಂಗ್ರೆಸ್ಗೆ ಒಳ್ಳೆ ಅನುಕೂಲ ಸಿಕ್ಕಂಗೆ ಆಗಿದ್ರಿ. ಇಲ್ಲಾಂದ್ರೆ ಕಾಂಗ್ರೆಸ್ ಗತಿ ಇಷ್ಟೊಳಗೆ ಅಧೋಗತಿ ಆಗಬೇಕಾಗಿತ್ತು. ಬಿ ಜೆ ಪಿ ವಾಗ್ದಾಳಿ, ಬಿ ಜೆ ಪಿ ಬುದ್ಧಿವಂತಿಕೆ, ಆರ್ ಎಸ್ ಎಸ್ ಬುದ್ಧಿವಂತಿಕೆ, ಆರ್ ಎಸ್ ಎಸ್ ಸಂಘಟನೆ ಇವೆಲ್ಲ ನೆನೆಸ್ಕೊಂಡಾಗ, ಸಂಘ ಪರಿವಾರ ಸಂಘಟನೆ ನೆನೆಸ್ಕೊಂಡಾಗ ಇಷ್ಟರೊಳಗೆ ನಮ್ಮಿಬ್ಬರು ಡಿ ಕೆ ಶಿ ಆಗಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಮತ್ತವ್ರು ಇರ್ಬೋದು, ರಾಜೀನಾಮೆ ಕೊಟ್ಟು ಓಡಿ ಹೋಗ್ಬೇಕಾಗಿತ್ತು. ಅಲ್ಲಿ ಸಿಕ್ಕೊಂಡಿದ್ರು ಅವರು, ಮುಡಾದ ಸಿಕ್ಕೊಂಡ್ರು. ಅದು ಉಳಿಸ್ಕೊಂಡು ನೀವು ಬೆನ್ನು ಹತ್ತಿದ ಆ ಮಾತು ಬೇರೆ, ಇಡಿ ಬೆನ್ನು ಹತ್ತಿದ ಅದು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಇರಲಿ, ಆದರೂ ಈಗ ಉಸಿರಾಡ್ಸೋಕೆ ಅವಕಾಶ ಸಿಗ್ತಲ್ಲ ಅವ್ರಿಗೆ. ಬೀಸೋದು ಅಲ್ಲಿ ತೆಪ್ಪರ ನೋಡೋರು ಸಾಯಿಸೋದು ಅಷ್ಟೇ ಅವ್ರದ್ದು ಪೆರಡು ಮುಗಿಸ್ಕೊಂಡು ಹೋಗಿಬಿಡ್ತಾರೆ ಅವ್ರು. ಆಗ ನೀವೇನು ಮಾಡೋರು? ನಿಮ್ಮದು ಜನ ಹೇಳೋದು ಜಗತ್ತ ಅದ್ರ ಕರ್ನಾಟಕ ನೋಡಾತಲ್ಲ ಎಲ್ಲ ಕಡೆಯಿಂದ ಯಾರು ಏನು ಅಂತ. ಒಂದು ಕಡೆ ಎಂ ಪಿ ರೇಣುಕಾಚಾರ್ಯ, ಇನ್ನೊಂದು ಕಡೆ ಯತ್ನಾಳರು, ಮತ್ತೊಂದು ಕಡೆ ವಿಜಯೇಂದ್ರ, ಇನ್ನೊಂದು ಕಡೆ ಮೌನ ಆಗಿದ್ರು ಸಹಿತ ತಮ್ಮ ಕೆಲಸ ಶುರು ಮಾಡಿರುವಂಥ ಯಡಿಯೂರಪ್ಪನವರು. ಇವರ ತಿಕ್ಕಾಟ ಕುಸ್ತಿ, ಜಂಗಿ ಕುಸ್ತಿಯಿಂದಾಗಿ ಇವತ್ತು ಕಾಂಗ್ರೆಸ್ ಅಗ್ದಿ ಆರಾಮದ. ಯಾಕಂದ್ರೆ ಭಾಳಷ್ಟು ಸೋಲಾಗಿದೆ ಅದಕ್ಕೆ. ಕಾಂಗ್ರೆಸ್ ಗ್ಯಾರಂಟಿ ತಂದದ, ಆದರೆ ಅಲ್ಲಿ ಭ್ರಷ್ಟಾಚಾರ ನಿಂತಿಲ್ಲ, ಕಣ್ಣಿಗೆ ಕಾಣೋದು ಸತ್ಯದಲ್ಲ. ಅದನ್ನು ತೆಗೆದುಕೊಂಡು ಎಷ್ಟು ಬೆನ್ನು ಹತ್ತಬೇಕ್ರಿ ಇವತ್ತಿಗೆ. ಸ್ವತಃ ನಮ್ಮ ಈ ಗುತ್ತಿಗೆದಾರರು, ಇವರು ಲಂಚ ಕೊಟ್ಟ ಗುತ್ತಿಗೆದಾರ ಆಗ್ತಾರೆ ಆಮದು ಬೇರೆ. ಆದರೂ ಇವ್ರು ಪವಿತ್ರ ತಿಳ್ಕೊಂಡು 40%, 50% ಕೇಳ್ತಾರೆ. ಮತ್ತು 15% ಕೊಡ್ತೀರಿ ನೀವು. ಮತ್ತು ನೀವು ತಪ್ಪಿಸ್ತಾರಲ್ಲ, ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡ್ಬೇಕಲ್ಲ. ಕಾಮಗಾರಿ ಒಳಗೆ ಚೋರ್ತನ ಮಾಡೋದು, ಮತ್ತೇನು ಮಾಡೋದು, ಉಳಿಸ್ಕೊಡೋದು, ಗಂಟು ಹೊಡಿದು, ಎಮ್ ಎಲ್ ಎಗೆ ಕೊಡೋದು, ನೀವು ಹೊಡ್ಕೊಡೋದು, ಮಂತ್ರಿ ಕೊಡೋದು, ನೀವು ಹೊಡ್ಕೊಂಡು ಮಾಡೋದು ಬಂದಿರಿ. ನೀವು ಸಜ್ಜನರಿಲ್ಲ, ಆದರೂ ಆರೋಪ ಮಾಡ್ತಾಯಿದ್ದೀರಿ. ಗುತ್ತಿಗೆದಾರಲ್ಲ ಏನಂತ ಇಲ್ಲ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಹೆಚ್ಚು ದುಡ್ಡು ಕೊಡ್ರಿ ಕೊಡ್ತಿ ಕೇಳ್ತಾ ಇದ್ದಾರ. ಕೆಂಪಣ್ಣವ್ರು ಮಾಡಿದ್ರು, ಈಗ ನೀವು ಮಾಡ್ತಾಯಿದ್ರಿ 40%. ನೀವು ಕಾಂಗ್ರೆಸ್ ನಿಂತಾರೆ, ಎಲ್ಲ ನಿಂತಾರೆ ರೀ. ಮತ್ತು ಇವ್ರಿಗೆ ನೀವು ದುಡ್ಡೇ ಕೊಡ್ಲಿಕ್ಕಂದ್ರೆ ಇವ್ರಾಗ 500,000 ರೂಪಾಯಿ ಅನಿಸ್ತದ್ರಿ. ಇಲ್ಲಿ ಜನಸಾಮಾನ್ಯರಿಗೆ 500,000 ಹೆಂಗೆ ಪಾಪ ಜನರು ಮೋಸ ಹಂಗೆ ಮಾಡ್ತಿದ್ರಿ ಅವರು. ಗಂಟೆ ಬೇಕಲ್ಲ, 3 ಗಂಟೆ ನಿಮ್ಮದಾದ ಗಂಟೆ. ಆ ಗಂಟೆ ಯಾರು ನಿಮಗೆ ಬಂದಿದ್ದು? ಜನಸಾಮಾನ್ಯರಿಗೆ ಕೆಲಸಕ್ಕಾಗಿ ರೋಡು ಅಲ್ಲೇ ಇಲ್ಲಿ ಕೆಲಸ ಕೊಡ್ತಾರೆ. ನೀರಾವರಿ, ಡ್ಯಾಮ್